ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರಿಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಈ ಗೌರಿ ಗಣಪತಿ ಹಬ್ಬದಂದು ಸುಖ, ಸಂತೋಷ, ನೆಮ್ಮದಿ, ಸೌಭಾಗ್ಯ ಎಲ್ಲ ಸಿಗಲಿ ಅಂತ ನಾನು ದೇವರ ಹತ್ರ ಕೇಳ್ಕೊಳ್ತೀನಿ. ನೀವು ಕೂಡ ಕೇಳ್ಕೊಳ್ಳಿ. ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಭೂಮಿಕಾ ಕಿಚನ್ಗೆ ಸದಾ ಇರಲಿ. ನಿಮ್ಮೆಲ್ಲರ ಆಶೀರ್ವಾದ ಇರೋದ್ರಿಂದನೇ ನನ್ನ ಈ ಭೂಮಿಕಾ ಕಿಚನ್ ಚೆನ್ನಾಗಿ ಅಭಿವೃದ್ಧಿ ಹೊಂದಕ್ಕಾಗೋದು, ಜೊತೆಗೆ ಮುಂದೆ ಕೂಡ ಹೋಗೋಕ್ಕಾಗೋದು. ನಿಮ್ಮೆಲ್ಲರ ಮನೇಲೂ ಗೌರಿ ಗಣಪತಿ ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ನಮ್ಮ ಮನೇಲಿ ಹೇಳಬೇಕು ಅಂದರೆ, ಮೊದಲು ನಾನು ನನ್ನ ತವ್ರ ಮನೆಯದು ಹಳೇದು ನಾವೆಲ್ಲ ಹೇಗೆ ಪೂಜೆ ಮಾಡ್ತಿದ್ದೋ ಅಂತ ಹೇಳ್ತೀನಿ. ನಾವೆಲ್ಲರೂ ಗೌರಿ ಗುಡಿಗೆ ಹೋಗ್ತಾ ಇದ್ದೋ. ನಮ್ಮ ಮನೆಯಲ್ಲಿ ಅಲ್ಲಿ ತವ್ರ ಮನೆಯಲ್ಲಿ ಗೌರಿ ಆಗಲಿ ಗಣಪತಿ ಆಗಲಿ ಮನೆಗೆ ತರ್ತಿರ್ಲಿಲ್ಲ. ಗೌರಿ ಹಬ್ಬದಂದು ಎಲ್ಲರೂ ಗೌರಿ ಗುಡಿಗೆ ಹೋಗಿ ಊರವರೆಲ್ಲ ಹೆಂಗಸರುಗಳು ಅಲ್ಲಿಗೆ ಗೌರಿನ ಪೂಜೆ ಮಾಡೋಕ್ಕೆ ಬರ್ತಿದ್ರು. ಹಾಗಾಗಿ ಗೌರಿನ ಪೂಜೆ ಮಾಡಿ ಅಲ್ಲಿರೋರಿಗೆಲ್ಲ ಕುಂಕುಮ ಕೊಟ್ಟು ಮಡ್ಲು ದಿಂಬ್ತಿದ್ದೋ. ಆನಂತರ ಬಂದು ಒಂದು ಗಣಪತಿನ ಅಂದರೆ ಬೆಳ್ಳಿ ಗಣಪತಿಗೆ ಪೂಜೆ ಮಾಡಿ ಗಣಪತಿ ಹಬ್ಬದಲ್ಲಿ ನಾವು ಆ ಥರ ಆಚರಣೆ ಮಾಡ್ತಿದ್ದೋ, ಬೆಳ್ಳಿ ಗಣಪತಿಗೆ ಪೂಜೆ ಮಾಡಿ. ಆದರೆ ನಾನು ಇಲ್ಲಿಗೆ ಬಂದಾದ್ಮೇಲೆ ಅಂದರೆ ಮದುವೆ ಆಗಿ ಗಂಡನ ಮನೆ ಸುದರ್ಶನ್ ಮನೆಗೆ ಬಂದ ಮೇಲೆ ಇಲ್ಲಿ ಗೌರಿ ಗಣಪತಿನ ಮನೆಗೆ ತರ್ತಾಯಿದ್ರು, ಮನೆಗೆ ತಂದು ಆಚರಣೆ ಮಾಡ್ತಾಯಿದ್ರು. ಅದೊಂಥರ ಚೆನ್ನಾಗಿದ್ರೆ ಇದೊಂಥರ ಸಂಭ್ರಮ, ಇದು ಇನ್ನೂ ಚೆನ್ನಾಗಿದೆ. ಗೌರಿ ಗಣಪತಿನ ತರದೇ ಒಂದು ಸಂಭ್ರಮ. ತದನಂತರ ಅದಕ್ಕೆ ಇಷ್ಟವಾಗಿರುವಂಥ ಖಾದ್ಯಗಳನ್ನೆಲ್ಲ ಮಾಡಿ ಖುಷಿಯಾಗಿ ಸಂತೋಷದಿಂದ ಗೌರಿಗೂ ಕೂಡ ಅಲಂಕಾರ ಮಾಡಿ, ನಾವು ಕೂಡ ಅಲಂಕಾರ ಮಾಡಿಕೊಂಡು ಗೌರಿಗೆ ಪೂಜೆ ಮಾಡಿ ಬಂದವ್ರಿಗೆ ಬಾಗ್ನ ಎಲ್ಲ ಕೊಟ್ಟು ಪೂಜೆ ಮಾಡ್ತೀವಿ. ಆವತ್ತಿನ ದಿನ ಗೌರಿ ಹಬ್ಬದ ದಿನ ಗೌರಿ ಸ್ವರ್ಣ ಗೌರಿ ವ್ರತಕಥೆನ ಕೇಳಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಪ್ರತಿ ವರ್ಷವೂ ಮದುವೆ ಆದಾಗಲಿಂದ ಇವತ್ತುವರೆಗೂ ಆ ಗೌರಿ ಹಬ್ಬದಲ್ಲಿ ಸ್ವರ್ಣ ಗೌರಿ ಕಥೆನ ಕೇಳ್ತಾ ಬರ್ತಿದ್ದೀನಿ. ಅದು ಕೇಳಿದಷ್ಟು ಮನಸ್ಸಿಗೆ ಒಂಥರ ಖುಷಿ ಸಿಗುತ್ತೆ, ಧೈರ್ಯ ಬರುತ್ತೆ. ನೀವು ಕೂಡ ಸ್ವರ್ಣ ಗೌರಿ ವ್ರತನ ಈಗೇನು ಎಲ್ಲ ಕಡೆ ಅಂದರೆ ಆಡಿಯೋ ಮುಖಾಂತರನೇ ನಿಮಗೆ ಸ್ವರ್ಣ ಗೌರಿ ಕತೆ ಸಿಗುತ್ತೆ, ಬುಕ್ ತೊಗೊಂಡೇ ಓದಬೇಕು ಅನ್ನೋದೇನಿಲ್ಲ. ಆ ಥರ ನೀವು ಆ ಕಥೆನ ಕೇಳಿ ಈ ಗೌರಿ ಹಬ್ಬದಲ್ಲಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು ಗಣಪತಿ ಹಬ್ಬದ ದಿನ ಗಣಪತಿದು ಕೂಡ ಕತೆ ಕೇಳಿ ತುಂಬಾ ಒಳ್ಳೆಯದು. ಇಲ್ಲಾಂದರೆ ಅಷ್ಟೋತ್ತರನಾದರೂ ಕೇಳಿ ತುಂಬಾ ಒಳ್ಳೆಯದು. ನಿಮ್ಮೆಲ್ಲರಿಗೂ ಈ ಗೌರಿ ಗಣಪತಿ ಹಬ್ಬದಂದು ಸುಖ, ಸಂತೋಷ, ನೆಮ್ಮದಿ ಎಲ್ಲ ಸಿಗಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಈ ಗೌರಿ ಗಣಪತಿ ಹಬ್ಬದ ಎಲ್ಲ ಖಾದ್ಯಗಳನ್ನೂ ಅಂದರೆ ಎಲ್ಲ ಅಡುಗೆಗಳನ್ನು ನಾನು ಭೂಮಿಕಾ ಕಿಚನಲ್ಲಿ ನಾನು ಮಾಡಿದ್ದೀನಿ. ಗೌರಿ ಹಬ್ಬಕ್ಕೆ ಒಬ್ಬಟ್ಟಾದರೆ, ಗಣಪತಿ ಹಬ್ಬಕ್ಕೆ ಸಿಹಿ ಕಡುಬು, ಖಾರ ಕಡುಬು, ಮೋದಕ. ಈ ನೆನ್ನೆ ಮೋದಕ ಮಾಡಿದ್ದೆ, ಅದನ್ನೆಲ್ಲ ನೋಡಿ ನಿಮ್ಮನೆಯಲ್ಲೂ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವುದೇ ಒಂದು ಅಡುಗೆ ಬೇಕು ಅಂತ ಅಂದರೂ ಭೂಮಿಕಾ ಕಿಚನಲ್ಲಿ ನೀವು ಬಂದು ಪ್ಲೇ ಲಿಸ್ಟಲ್ಲಿ ನೋಡಿದ್ರೆ ನಿಮಗೆಲ್ಲ ಅಡುಗೆಗಳು ಸಿಗುತ್ತೆ. ನಿಮ್ಮೆಲ್ಲರ ಸಪೋರ್ಟು ಸದಾಕಾಲ ನಂಗೆ ಹಾಗೇ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.